ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ 18 ಅಧ್ಯಾಯಗಳ ಸಾರಾಂಶವನ್ನ ಕೇವಲ 2 ನಿಮಿಷಗಳಲ್ಲಿ ಹಂಚಿಕೊಳ್ಳಲಿದ್ದೇನೆ. ಸರಿಯಾಗಿ ಕೇಳಿಸಿಕೊಳ್ಳಿ. ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ. ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗೆ ಅತ್ಯುತ್ತಮ ಪರಿಹಾರ. ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿಮ್ಮನ್ನ ನೋಯಿಸಲಾರದು. ನಿಮ್ಮ ಬದುಕಿನಲ್ಲಿ ನಡೆಯುವುದೆಲ್ಲವೂ ನಿಮ್ಮ ಕರ್ಮದ ಫಲವೇ ಆಗಿರುತ್ತದೆ. ನಾನು ಎನ್ನುವ ಅಹಂಕಾರವನ್ನು ಬಿಟ್ಟಾಗಲೇ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗುತ್ತದೆ. ಪ್ರತಿದಿನವೂ ನಿನ್ನನ್ನ ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ. ಬದುಕಿನಲ್ಲಿ ಸಮಸ್ಯೆಗಳಿಂದ ಸಿಗುವ ಅನುಭವಗಳೊಂದಿಗೆ ಬದುಕನ್ನು ಕಟ್ಟಿಕೊಂಡು ಜೀವನವನ್ನು ಸಾಗಿಸು. ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳಬೇಡ. ಆತ್ಮವಿಶ್ವಾಸ ಜೊತೆಗಿರಲಿ. ನಿನ್ನ ಬಳಿ ಏನಿದೆಯೋ ಅದನ್ನ ಗೌರವಿಸುವುದನ್ನ ಕಲಿಯಿರಿ. ಬದುಕಿನಲ್ಲಿ ಹೆಚ್ಚು ಕ್ಷಣಗಳನ್ನ ನಿಮಗಾಗಿ ಮೀಸಲಿರಿಸಿ. ಸತ್ಯವನ್ನು ಸತ್ಯವಾಗಿ ಕಾಣಿ ಹಾಗೂ ಸತ್ಯಕ್ಕೆ ತಲೆಬಾಗಿರಿ. ಉನ್ನತ ಆಲೋಚನೆಗಳಿಂದ ಮನಸ್ಸನ್ನು ಸದಾ ಮೀಸಲಿರಿಸಿರಬೇಕು. ನಶ್ವರ ಜಗತ್ತಿನ ಮಾಯೆಗಳಿಗೆ ಸೋಲದೆ ಆಧ್ಯಾತ್ಮಕ್ಕೆ ಶರಣಾಗು. ನಿನ್ನ ಯೋಜನೆಗಳಿಗೆ ಸರಿಹೊಂದುವ ಜೀವನ ಶೈಲಿ ನಿನ್ನದಾಗಿರಬೇಕು. ಆಧ್ಯಾತ್ಮಕ್ಕೆ ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡು. ಒಳ್ಳೆಯದರ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ ಎಂಬುದನ್ನು ಸದಾಕಾಲ ನೆನಪಿಟ್ಟುಕೋ. ಖುಷಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಅತಿ ದೊಡ್ಡ ಸಾಧನೆಯಾಗಿರಬೇಕು ಮತ್ತು ಅದು ನಿನ್ನ ಶಕ್ತಿಯೂ ಆಗಿರಬೇಕು ಎಂಬುದನ್ನ ಸದಾಕಾಲ ನೆನಪಿಟ್ಟುಕೋ. ರಾಜನಂತೆ ಬದುಕು, ಸನ್ಯಾಸಿಯಂತೆ ಯೋಚಿಸುವಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಮೂಲಕ ನಮಗೆ ಸಂದೇಶ ಕೊಡ್ತಾರೆ.